ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನನ್ನ ಮುಖ ಸುಂದರವಾಗಿ ಕಾಣಬೇಕು, ಹೆಚ್ಚು ಆಕರ್ಷಕವಾಗಿರಬೇಕು ಎಂದು. ಹಾಗಾಗಿ ಹೊರಗೆ ಸಿಗುವ ಫೇಸ್ ಕ್ರೀಮ್ಗಳನ್ನು ಹಚ್ಚಿ ಮುಖ ಕೆಲವು ಸಂದರ್ಭಗಳಲ್ಲಿ ಹಾಳಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಮನೆಯಲ್ಲಿಯೇ ಫೇಸ್ ಪ್ಯಾಕ್ಗಳನ್ನು ಮಾಡಿಕೊಂಡು ನಿಮ್ಮ ಮುಖವನ್ನು ಹೆಚ್ಚು ಕಾಂತಿಯುತವಾಗಿ ಮಾಡಲು ಕೆಲವೊಂದು ಮನೆಮದ್ದುಗಳನ್ನು ನಾವಿಲ್ಲಿ ನೋಡೋಣ. ಮೊಸರು ಮುಖದ ಚರ್ಮಕ್ಕೆ ತುಂಬ ಉಪಯುಕ್ತವಾಗಿದೆ. ಇದು ನೈಸರ್ಗಿಕ ಫೇಸ್ ಪ್ಯಾಕ್ ಆಗಿ ಕೆಲಸ ಮಾಡಿ ಚರ್ಮವನ್ನು ಮೃದುವಾಗಿ ಮತ್ತು ಹೊಳಪಾಗಿಸುತ್ತದೆ. ಟ್ಯಾನ್ ಮತ್ತು ಕಪ್ಪು ಮಚ್ಚೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೊಡವೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖಕ್ಕೆ ಹೆಚ್ಚು ಕಾಂತಿಯನ್ನು ಕೊಡಲು ಸಹಾಯ ಮಾಡುತ್ತದೆ. ಒಣ ಚರ್ಮಕ್ಕೆ ತೇವಾಂಶ ನೀಡುತ್ತದೆ. ಈ ಮೊಸರಿನ ಜೊತೆಗೆ ಇತರ ಸಾಮಗ್ರಿಗಳನ್ನು ಬಳಸಿ ಯಾವ ರೀತಿ ನಿಮ್ಮ ಮುಖವನ್ನು ಹೆಚ್ಚು ಕಾಂತಿಯುತವನ್ನಾಗಿ ಮಾಡಲು ಸಾಧ್ಯವೋ ಎಂಬುದನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ ಮೊಸರು ಮತ್ತು ಕಡಲೆ ಹಿಟ್ಟು. ಮೊಸರು ಮತ್ತು ಕಡಲೆ ಹಿಟ್ಟು ಎರಡನ್ನು ಸಮ ಪ್ರಮಾಣದಲ್ಲಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಹೆಚ್ಚುವರಿ ಎಣ್ಣೆ ಕಡಿಮೆ ಮಾಡುತ್ತದೆ. ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕುತ್ತದೆ. ಮುಖವನ್ನು ಸ್ವಚ್ಛವಾಗಿ ಮತ್ತು ಮೃದುವಾಗಿ ಮಾಡುತ್ತದೆ. ನೈಸರ್ಗಿಕ ಕಾಂತಿಯನ್ನು ನೀಡುತ್ತದೆ. ಇವೆರಡನ್ನು ಚೆನ್ನಾಗಿ ಮಿಶ್ರ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ತಣ್ಣೀರಿನಿಂದ ತೊಳೆಯಿರಿ. ಎರಡನೆಯದಾಗಿ ಮೊಸರು ಮತ್ತು ಬಾಳೆಹಣ್ಣು. ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮೊಸರಿನ ಜೊತೆ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡುವುದರಿಂದ ನಿಮ್ಮ ಮುಖ ಹೆಚ್ಚು ಕಾಂತಿಯುತವಾಗಿ ಸುಂದರವಾಗಿ ಕಾಣಿಸುತ್ತದೆ. ಒಣ ಚರ್ಮಕ್ಕೆ ತೇವಾಂಶ ನೀಡುತ್ತದೆ. ಮುಖವನ್ನು ಮೃದುವಾಗಿ ಮತ್ತು ಕಾಂತಿಯುತವಾಗಿ ಮಾಡುತ್ತದೆ. ಚರ್ಮದ ಒರಟುತನವನ್ನು ಕಡಿಮೆ ಮಾಡುತ್ತದೆ. ನೈಸರ್ಗಿಕ ಗ್ಲೋ ನೀಡಲು ಸಹಾಯ ಮಾಡುತ್ತದೆ. ಚರ್ಮವನ್ನು ತಾಜಾ ಮತ್ತು ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ. ಇನ್ನು ಮೂರನೆಯದಾಗಿ ಆಲಿವೆರಾ ಅಥವಾ ಲೋಳಿಸರ. ಈ ಲೋಳಿಸರವನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಅದರಲ್ಲಿರುವ ಲೋಳಿಯನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿ ಅದಕ್ಕೆ ಮೊಸರು ಸೇರಿಸಿ ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ಚರ್ಮಕ್ಕೆ ತೇವಾಂಶ ನೀಡುತ್ತದೆ. ಸೂರ್ಯನ ತಾಪದಿಂದ ಉಂಟಾಗುವ ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖವನ್ನು ತಾಜಾ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ. ಒಣ ಚರ್ಮವನ್ನು ಮೃದುವಾಗಿಸುತ್ತದೆ. ನೈಸರ್ಗಿಕ ಹೊಳಪು ನೀಡಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ ಜೇನುತುಪ್ಪ ಮತ್ತು ಮೊಸರು. ಜೇನುತುಪ್ಪ ಮತ್ತು ಮೊಸರನ್ನು ಸೇರಿಸಿ ಬಳಸುವ ಫೇಸ್ ಪ್ಯಾಕ್ ಚರ್ಮವನ್ನು ಮೃದುವಾಗಿಸಿ ನೈಸರ್ಗಿಕ ಕಾಂತಿ ನೀಡಲು ಸಹಾಯ ಮಾಡುತ್ತದೆ. ಚರ್ಮಕ್ಕೆ ಉತ್ತಮ ತೇವಾಂಶ ನೀಡುತ್ತದೆ. ಒಣ ಮತ್ತು ನಿರ್ಜೀವ ಚರ್ಮವನ್ನು ಮೃದುವಾಗಿಸುತ್ತದೆ. ಮುಖಕ್ಕೆ ನೈಸರ್ಗಿಕ ಹೊಳಪು ನೀಡಲು ಸಹಾಯ ಮಾಡುತ್ತದೆ. ಚರ್ಮವನ್ನು ತಾಜಾ ಮತ್ತು ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ. ಮುಖದ ಕಾಂತಿ ಹೆಚ್ಚಿಸಲು ಸಹಾಯಕಾರಿ. ಐದನೆಯ ಮನೆಮದ್ದು. ಅರಿಶಿನ ಹಾಗೂ ಮೊಸರಿನ ಜೊತೆಗೆ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚುವುದರಿಂದ ಚರ್ಮವನ್ನು ಸ್ವಚ್ಛವಾಗಿ ಕಾಂತಿಯುತವಾಗಿ ಕಾಣುವಂತೆ ಮಾಡಲು ಸಹಾಯ ಮಾಡುತ್ತದೆ. ಟ್ಯಾನ್ ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಮುಖವನ್ನು ತಾಜಾ ಮತ್ತು ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ. ಆರನೇ ಮನೆಮದ್ದು. ಓಟ್ಸ್ ಮತ್ತು ಕರ್ಡ್ ಸೇರಿಸಿ ಬಳಸುವ ಫೇಸ್ ಪ್ಯಾಕ್ ಚರ್ಮವನ್ನು ಸ್ವಚ್ಛವಾಗಿ, ಮೃದುವಾಗಿ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡಲು ಸಹಾಯ ಮಾಡುತ್ತದೆ. ಮುಖವನ್ನು ಮೃದುವಾಗಿಸುತ್ತದೆ. ಚರ್ಮಕ್ಕೆ ತೇವಾಂಶ ನೀಡುತ್ತದೆ. ನೈಸರ್ಗಿಕ ಹೊಳಪು ನೀಡಲು ಸಹಾಯ ಮಾಡುತ್ತದೆ. ಏಳನೇ ಮನೆಮದ್ದು. ಆಲಿವ್ ಆಯಿಲ್ ಮತ್ತು ಮೊಸರನ್ನು ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಒಣ ಚರ್ಮಕ್ಕೆ ಉತ್ತಮ ತೇವಾಂಶ ನೀಡುತ್ತದೆ. ಚರ್ಮವನ್ನು ಮೃದುವಾಗಿ ಮತ್ತು ನುಣುಪಾಗಿಸುತ್ತದೆ. ನಿಮ್ಮ ಮುಖಕ್ಕೆ ಹೆಚ್ಚು ಕಾಂತಿಯನ್ನು ನೀಡುತ್ತದೆ. ಎಂಟನೇ ಮನೆಮದ್ದು. ಸೌತೆಕಾಯಿ ಮತ್ತು ಮೊಸರು. ಸೌತೆಕಾಯಿಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಮೊಸರಿನೊಂದಿಗೆ ಮುಖಕ್ಕೆ ಹಚ್ಚುವುದರಿಂದ ಚರ್ಮಕ್ಕೆ ತಂಪು ಮತ್ತು ತಾಜಾತನ ನೀಡುತ್ತದೆ. ಸೂರ್ಯನ ತಾಪದಿಂದ ಉಂಟಾಗುವ ಕಿರಿಕಿರಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಖವನ್ನು ಮೃದುವಾಗಿ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ. ಕಣ್ಣಿನ ಸುತ್ತಲಿನ ಆಯಾಸದ ಭಾವನೆ ಕಡಿಮೆಯಾಗಲು ಸಹಾಯಕಾರಿ. ಕೊನೆಯದಾಗಿ ಮೊಸರು ಮತ್ತು ಪಪಾಯ ಫೇಸ್ ಪ್ಯಾಕ್. ಪಪಾಯ ಮತ್ತು ಮೊಸರನ್ನು ಸೇರಿಸಿ ಬಳಸುವ ಫೇಸ್ ಪ್ಯಾಕ್ ಚರ್ಮವನ್ನು ಮೃದುವಾಗಿ, ತಾಜಾವಾಗಿ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡಲು ಸಹಾಯ ಮಾಡುತ್ತದೆ. ಮುಖದ ಕಾಂತಿ ಹೆಚ್ಚಿಸಲು, ಚರ್ಮವನ್ನು ಮೃದುವಾಗಿಸಲು, ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯಕಾರಿ. ಈಗ ತಿಳಿಸಿದ ಎಲ್ಲ ಮಿಶ್ರಣಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷಗಳ ನಂತರ
ತಣ್ಣೀರಿನಿಂದ ತೊಳೆಯಿರಿ. ಈ ಎಲ್ಲ ಮಿಶ್ರಣಗಳನ್ನು ಹಚ್ಚುವ ಮುಂಚೆ ಒಂದು ಸಣ್ಣ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಮುಖಕ್ಕೆ ಹಚ್ಚುವುದು ಸೂಕ್ತ. ಬಿಸಿಲಿನಿಂದ ನಿಮ್ಮ ಮುಖದ ಚರ್ಮವನ್ನು ರಕ್ಷಿಸಿಕೊಳ್ಳಲು ಛತ್ರಿ ಅಥವಾ ಕೊಡೆ ಬಳಸುವುದು ಉತ್ತಮ. ಹಾಗೂ ಸನ್ ಟ್ಯಾನ್ ಹಾಗೂ ಸನ್ಬರ್ನ್ನಿಂದ ನಿಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಲು ಯಾವುದಾದರೂ ಸನ್ಸ್ಕ್ರೀನ್ ಲೋಷನ್ಗಳನ್ನು ಹಚ್ಚುವುದರಿಂದ ನಿಮ್ಮ ಚರ್ಮವು ಯಾವುದೇ ಹಾನಿಗೆ ಒಳಗಾಗದೆ ಸುಂದರವಾಗಿ ಕಾಣುತ್ತದೆ. ಇನ್ನಷ್ಟು ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.